ಆರ್ಸಿಬಿ ವರ್ಸಸ್ ಕೆಕೆಆರ್ ಪಂದ್ಯದಲ್ಲಿ ಏನೇನಾಯಿತು ಎಂಬುದನ್ನು ಟಾಪ್ 5 ಮೂಮೆಂಟ್ಗಳ ಮೂಲಕ ತಿಳಿಯೋಣ. ನಂಬರ್ 1, ಕೆಕೆಆರ್ ಮೊದಲು ಬ್ಯಾಟಿಂಗ್ ಮಾಡಿತು. ಆದರೆ ಈ ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್ ಆಡಲಿಲ್ಲ. ಹಾಗಾಗಿ ಇಂದು ಏನಾಗುತ್ತದೋ ಎಂದು ಆರ್ಸಿಬಿ ತೀವ್ರ ಆತಂಕಗೊಂಡಿತ್ತು. ಆದರೆ ಮೊದಲ ಓವರ್ನಲ್ಲೇ ಜೋಶ್ ಹೇಜಲ್ವುಡ್ ಸ್ಫೋಟಕ ಪ್ರದರ್ಶನ ನೀಡಿದರು ಹಾಗೂ ಮೊದಲ ಓವರ್ನ 3ನೇ ಚೆಂಡಿನಲ್ಲಿ ಸುಯಶ್ ಶರ್ಮಾ ಡಿ ಕಾಕ್ ಅವರ ಕ್ಯಾಚ್ ಅನ್ನು ಡ್ರಾಪ್ ಮಾಡಿದರು. ಆದರೂ 5ನೇ ಚೆಂಡಿನಲ್ಲಿ ಹೇಜಲ್ವುಡ್ ಡಿ ಕಾಕ್ ಅವರನ್ನು ಔಟ್ ಮಾಡಿದರು. ನಂಬರ್ 2, ನಂತರ ಸುನಿಲ್ ನರೈನ್ ಮತ್ತು ಅಜಿಂಕ್ಯ ರಹಾನೆ 103 ರನ್ಗಳ ದೊಡ್ಡ ಜೊತೆಯಾಟವನ್ನಾಡಿದರು. ಆದರೆ ನಂತರ ಸೇವಿಯರ್ ಕೃನಾಲ್ ಪಾಂಡ್ಯ ಅವರ ಎಂಟ್ರಿ ಆಗುತ್ತೆ. ಪಾಂಡ್ಯ ಮೊದಲಿಗೆ ರಹಾನೆಯನ್ನು ಔಟ್ ಮಾಡಿದರು. ನಂತರ ವೆಂಕಟೇಶ್ ಮತ್ತು ನಂತರ ರಿಂಕು ಸಿಂಗ್ ಅವರನ್ನು ಕೂಡ ಔಟ್ ಮಾಡಿದರು. ಇದರಿಂದ ಆರಂಭದ 10 ಓವರ್ಗಳಲ್ಲಿ 107 ರನ್ ಮಾಡಿದ ಕೆಕೆಆರ್ ಕೊನೆಯ 10 ಓವರ್ಗಳಲ್ಲಿ ಕೇವಲ 67 ರನ್ಗಳನ್ನು ಬಾರಿಸಿ 174 ರನ್ಗಳಿಗೆ ಆಲ್ಔಟ್ ಆಯಿತು. ನಂಬರ್ 3, ಆರ್ಸಿಬಿಯಿಂದ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಓಪನಿಂಗ್ ಮಾಡಲು ಬಂದರು. ಪವರ್ ಪ್ಲೇಯಲ್ಲಿ ಇವರು ಕೆಕೆಆರ್ನ ಬೌಲಿಂಗ್ ಅನ್ನು ನಾಶ ಮಾಡಿ 80 ರನ್ ಕಲೆ ಹಾಕಿದರು. ನಂಬರ್ 4, ಈ ಪಂದ್ಯದಲ್ಲಿ ಫಿಲ್ ಸಾಲ್ಟ್ 56 ರನ್, ವಿರಾಟ್ ಕೊಹ್ಲಿ 59 ರನ್, ಕ್ಯಾಪ್ಟನ್ ರಜತ್ ಪಾಟಿದಾರ್ 34 ರನ್ ಮತ್ತು ಲಿವಿಂಗ್ಸ್ಟನ್ 15 ರನ್ ಬಾರಿಸಿದರು. ನಂಬರ್ 5, ಆರ್ಸಿಬಿ ಈ ಗುರಿಯನ್ನು ಕೇವಲ 16 ಓವರ್ಗಳಲ್ಲಿ ಬೆನ್ನಟ್ಟಿ 7 ವಿಕೆಟ್ಗಳಿಂದ ಗೆಲುವು ದಾಖಲಿಸಿತು.